ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಿರಾ ವ್ಲಾಗ್ಸ್. ಇವತ್ತು ಬ್ಯಾಕ್ ಟು ಮಂಡ್ಯ ಅಂತ ನಾವು ಮಂಡ್ಯಕ್ಕೆ ವಾಪಸ್ ಹೋಗ್ತಿದ್ದೀವಿ. ಯಾಕೆಂದರೆ ಹಾಲಿಡೇಸ್ ಮುಗೀತು. ನಾಳೆಯಿಂದ ನನ್ನ ಮಗಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಮಂಡ್ಯಕ್ಕೆ ಹೋಗಬೇಕಾಗಿದೆ. ಲಗೇಜ್ ಎಲ್ಲ ಇಷ್ಟು ಲಗೇಜ್ ಇದೆ, ಅದನ್ನೆಲ್ಲ ಪ್ಯಾಕ್ ಮಾಡ್ಕೋಬೇಕು. ನಾನಿನ್ನು ಪ್ಯಾಕ್ ಮಾಡಿಲ್ಲ. ಅದೆಲ್ಲ ನನ್ನ ಮಗ ಮಲಗಿದ್ದಾನೆ, ಅವ್ನು ಹೇಳಷ್ಟರಲ್ಲಿ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಅವನಿದ್ರೆ ನಿಜವಾಗ್ಲೂ ಏನು ಪ್ಯಾಕ್ ಮಾಡೋಕ್ಕೂ ಬಿಡೋಲ್ಲ ನನಗೆ. ಎಲ್ಲನೂ ನಾನು ಪ್ಯಾಕ್ ಮಾಡಿದ್ರೆ ಅಂತೂ ತೆಗೆದು ಹಾಕ್ತಾನೆ ಆಚೆ. ಹಾಗಾಗಿ ಅವ್ನು ಮಲಗಿದಾಗೆ ಪ್ಯಾಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಮಗಳಿಗಂತೂ ಫುಲ್ ಬೇಜಾರಾಗ್ಬಿಟ್ಟಿದ್ದಾಳೆ. ಯಾಕಂದರೆ ಅವಳು ಇಷ್ಟು ದಿನ ಹಾಲಿಡೇಸ್ ತುಂಬ ಮಜಾ ಮಾಡಿದ್ದಾಳೆ. ಮನೆ ಒಳಗೆ ಇಲ್ಲ ಅವಳು, ಮನೆ ಆಚೆನೇ ಯಾವಾಗಲೂ ಫ್ರೆಂಡ್ಸ್ ಜೊತೆನೇ. ಬೆಳಿಗ್ಗೆ ಹೋದರೆ ನಾವು ಲಂಚ್ ಟೈಮ್ಗೆ, ಡಿನ್ನರ್ ಟೈಮ್ಗೆ ಅಂತ ಕರ್ಕೊಂಡು ಬಂದು ತಿನ್ನಿಸಿ ಕಳಿಸ್ಬೇಕಿತ್ತು. ನೈಟ್ 9:30 ಆದರೂ ಮನೆಗೆ ಬರ್ತಾ ಇರಲಿಲ್ಲ. ಸೊ ಈಗಲೂ ಅವಳು ಮನೇಲಿಲ್ಲ, ಫ್ರೆಂಡ್ಸ್ ಜೊತೆ ಆಟಾಡೋಕ್ಕೆ ಹೋಗಿದ್ದಾಳೆ. ಚೆನ್ನಾಗಿ ಎಂಜಾಯ್ ಮಾಡಿದ್ಲು. 2 ಮಂತ್ಸ್ ಅಂತಲೇ ಹೇಳ್ಬೋದು ನನ್ನ ಮಗಳು ಹಾಲಿಡೇಸ್ನ. ಅವಳಿಗೆ ತುಂಬ ಬೇಜಾರಲ್ಲಿದ್ದಾಳೆ. ಅವಳನ್ನ ಕರ್ಕೊಂಡು ಹೋಗೋದು ನಿಜವಾಗ್ಲೂ ಒಂಥರ ರಿಸ್ಕ್ ಅಂತಲೇ ಅನ್ಬೋದು ನಾನು. ಅವಳು ಯಾವಾಗಲೂ ಅಷ್ಟೇ ಇಲ್ಲಿಂದ ವಾಪಸ್ ಮಂಡ್ಯಕ್ಕೆ ಹೋಗ್ತೀವಿ ಅಂದರೆ ಬೇಜಾರು ಮಾಡ್ಕೊಂಡು ಹತ್ಕೊಂಡು ಬರ್ತಾಳೆ. ಇನ್ನು ತುಂಬ ಜಾಸ್ತಿ ಗ್ಯಾಪ್ ಇತ್ತು. 2 ಮಂತ್ಸ್ ತುಂಬ ದೊಡ್ಡ ಗ್ಯಾಪ್ ಅವಳಿಗೆ. ಇವಾಗ ಅವಳನ್ನ ಕರ್ಕೊಂಡು ಹೋಗಬೇಕು ಅಂತಂದರೆ ಅದು ನಿಜವಾಗ್ಲೂ ಕಷ್ಟ. ಅದು ಅಲ್ಲದೆ ಇವತ್ತು ನಮ್ಮ ಆಂಟಿ ಬೇರೆ ಬರ್ತಿದ್ದಾರೆ. ನಮ್ಮ ಆಂಟಿ ಬರ್ತಿರೋ ವಿಷಯ ನಾವು ಅವಳಿಗೆ ಹೇಳಿಲ್ಲ. ಹೇಳಿದರೆ ಗಲಾಟೆ ಮಾಡ್ತಾಳೆ. ಬರೀ ಆ ಆಂಟಿ ಮಾತ್ರ ಬರ್ತಿದ್ದಾರೆ, ಚಿಕ್ಕಿ ಮಾಮ ಯಾಕೆ ಬರ್ತಿಲ್ಲ ಅಂತ ಜಗಳ ಮಾಡ್ತಾಳೆ. ಅವ್ರಿಗೆ ಫೋನ್ ಮಾಡಿ ಅಳೋದು ಬೈಯೋದು ಎಲ್ಲ ಮಾಡ್ತಾಳೆ. ಆ ಆಂಟಿ ನಾಳೆ ಹೋಗ್ತಾರೆ, ನಾವು ಇವತ್ತೇ ಹೋಗ್ತಿದ್ದೀವಿ. ಹಾಗಾಗಿ ಅವ್ರಿಗೆ ನಾಳೆ ಹೋಗಿ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ. ಸ್ಕೂಲು ಮತ್ತು ಕಾಲೇಜ್ ಇಬ್ರಿಗೂ ಮಿಸ್ ಆಗುತ್ತೆ. ಹಾಗಾಗಿ ಅವ್ರು ಯಾರೂ ಬರ್ತಿಲ್ಲ, ಆಂಟಿ ಒಬ್ಬರೇ ಬರ್ತಿದ್ದಾರೆ. ಅವರು ಇಲ್ಲೇ ಇರ್ತಾರಲ್ಲ, ಹಾಗಾಗಿ ಇವಳಿಗೆ ಸ್ವಲ್ಪ ಜಾಸ್ತಿನೇ ಅಳು ಬರುತ್ತೆ ಇಲ್ಲಿಂದ ನಾವು ವಾಪಸ್ ಕರ್ಕೊಂಡು ಹೋಗೋಕ್ಕೆ. ನೋಡಬೇಕು ಹೇಗೆಲ್ಲ ಅಳ್ತಾಳೆ ಅಂತ. ನಮ್ಮ ಆಂಟಿ ಬರೋ ವಿಷಯನ ಅವಳಿಗೆ ಇನ್ಫಾರ್ಮೇ ಮಾಡಿಲ್ಲ. ಯಾಕಂದರೆ ಅವಳು ನೋಡಿದ ತಕ್ಷಣ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ನಾನು ನೋಡಬೇಕು. ತುಂಬ ಎಕ್ಸೈಟ್ ಆಗಿಬಿಡ್ತಾಳೆ, ಖುಷಿಯಾಗಿಬಿಡ್ತಾಳೆ ಅವಳಂತೂ ಆಂಟಿ ನೋಡಿದ ತಕ್ಷಣ. ಯಾಕಂದರೆ ನಮ್ಮ ಆಂಟಿ ಅವರೆಲ್ಲ ಅವಳಿಗೆ ತುಂಬಾ ಇಷ್ಟ ಅವಳಿಗೆ. ಹಾಗಾಗಿ ಆ ವಿಡಿಯೋನ ಅವ್ರು ಬಂದಾಗ ನಾನು ಖಂಡಿತ ಆ ವಿಡಿಯೋನ ಮಾಡ್ತೀನಿ. ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನಾನು ನೋಡಬೇಕು. ಇವಾಗ ಲಗೇಜೆಲ್ಲ ಪ್ಯಾಕ್ ಮಾಡಬೇಕು. ಯಾಕಂದರೆ ನನ್ನ ಮಗ ಮಲಗಿದ್ದಾನೆ. ನಾನಿನ್ನು ಯಾವ ಲಗೇಜು ಪ್ಯಾಕ್ ಮಾಡಿಲ್ಲ. ಅದೆಲ್ಲ ಮಾಡೋಕ್ಕೆ ತುಂಬ ಟೈಮ್ ಬೇಕು. ಯಾಕಂದರೆ ಮದುವೆ ಫಂಕ್ಷನ್ಸ್ ಅಂತ ಅಷ್ಟು ಬಟ್ಟೆಗಳಿದೆ ನಮ್ಮದು 3 ಜನದ್ದು. ಅದೆಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲನೂ ಮಿಸ್ ಮಾಡ್ದೇ ನೀಟಾಗಿ ನೆನ್ಪು ಮಾಡ್ಕೊಂಡು ಪ್ಯಾಕ್ ಮಾಡಬೇಕಲ್ಲ. ಹಾಗಾಗಿ ತುಂಬ ಜಾಸ್ತಿನೇ ಟೈಮ್ ಬೇಕಾಗುತ್ತೆ ನನಗೆ. ಅದೆಲ್ಲ ನನ್ನ ಮಗ ಮಲಗಿದಾಗೆ ಮಾಡ್ಕೋಬೇಕು. ಇಲ್ಲಾಂದರೆ ಕಷ್ಟನೇ ಅದನ್ನೆಲ್ಲ ಪ್ಯಾಕ್ ಮಾಡೋಕ್ಕೆ ನನಗೆ. ಸೊ ಬನ್ನಿ ಇವಾಗ ನಾನು ಪ್ಯಾಕ್ ಮಾಡ್ಕೋತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಿರಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಬ್ಯಾಕ್ ಟು ಮಂಡ್ಯ. ಇವತ್ತು ವಾಪಸ್ ಮಂಡ್ಯಕ್ಕೆ ಹೋಗಬೇಕು ನಾವು. ಯಾಕಂದರೆ ಇಷ್ಟು ದಿನ ಹಾಲಿಡೇ ಅಂತ ಅಮ್ಮನ ಮನೇಲೇ ಇದ್ವಿ. ನಾಳೆಯಿಂದ ನನ್ನ ಮಗಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಮಂಡ್ಯಕ್ಕೆ ವಾಪಸ್ ಹೋಗಲೇಬೇಕು. ನನಗಂತೂ ತುಂಬ ಬೇಜಾರಾಗ್ತಿದೆ. ಯಾಕಂದರೆ 2 ಮಂತ್ಸ್ ಹಾಲಿಡೇ ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ. ಫುಲ್ ಆರಾಮಾಗಿದ್ದೆ. ಯಾವುದೇ ಥರ ಪ್ರೆಷರ್ ಆಗಲಿ, ರಿಸ್ಕ್ ಆಗಲಿ ಏನೂ ಇರಲಿಲ್ಲ. ಯಾವುದು ಜವಾಬ್ದಾರಿ ಇರಲ್ಲ ಅಮ್ಮನ ಮನೆಯಲ್ಲಿ ನಮಗೆ. ಫುಲ್ಲು ಫ್ರೀ. ಊಟ ಮಾಡಿಸ್ಬೇಕು, ಮಕ್ಕಳಿಗೆ ಮಲಗಿಸ್ಬೇಕು, ನಾನು ಅಡುಗೆ ಮಾಡಬೇಕು, ಆ ಥರ ಯಾವುದು ಟೆನ್ಷನ್ ಇಲ್ಲದೆ ಫುಲ್ ಆರಾಮಾಗಿ ನಾನಂತೂ ಕಳೆದಿದ್ದೀನಿ. ನನಗಿಂತ ಜಾಸ್ತಿ ನನ್ನ ಮಗಳು ಎಂಜಾಯ್ ಮಾಡಿದ್ದಾಳೆ. ಯಾಕಂದರೆ ಅವಳು ಮನೆ ಒಳಗೇ ಸೇರಿಲ್ಲ. 2 ಮಂತ್ಸ್ ಫುಲ್ ಬಿಸಿಲಲ್ಲಿ ಹುಡುಗರ ಜೊತೆ ಆರಾಮಾಗಿ ಆಟಾಡ್ಕೊಂಡು ಎಂಜಾಯ್ ಮಾಡಿದ್ದಾಳೆ. ಅವಳಿಗೆ ಹೋಗಬೇಕು ಮಂಡ್ಯಕ್ಕೆ ನಾವು ವಾಪಸ್ ಅಂತ ಹೇಳಿದ ತಕ್ಷಣ ಫುಲ್ ಬೇಜಾರು ಮಾಡ್ಕೊಂಡ್ಲು. ಇವತ್ತು ಹೋಗೋದು ಬೇಡ, ನಾಳೆ ಹೋಗೋಣ, ಇನ್ನೊಂದು ದಿನ ಹೋಗೋಣ ಅಂತ ಬರೀ ಇದೇ ಥರ ಹೇಳ್ತಾನೆ ಇದ್ಲು. ಬೇಜಾರು ಮಾಡ್ಕೊಂಡಿದ್ಲು, ಸ್ವಲ್ಪ ಹೇಳ್ತಿದ್ಲು ಬರಲ್ಲ ಅಂತ. ಗೊತ್ತಿಲ್ಲ ಅವಳನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಅದೆಷ್ಟು ಗಲಾಟೆ ಮಾಡ್ತಾಳೆ ಅಂತ. 2 ಮಂತ್ಸ್ ಆರಾಮಾಗಿದ್ದೆ. ಇವಾಗ ಹೋಗಿ ಸಡನ್ನಾಗಿ ನಾವು ನಮ್ಮ ಮನೇಲಿ ನಮ್ಮ ಕೆಲಸಕ್ಕೆ ನಾವು ರೆಡಿ ಆಗಬೇಕು. ಅದು ನನಗೆ ಕಷ್ಟ ಅಂತ ಅನಿಸುತ್ತೆ. ಇವಾಗ ನನ್ನ ಮಗಳನ್ನ ಕರ್ಕೊಂಡು ಹೋಗೋದು ನಿಜವಾಗ್ಲೂ ಕಷ್ಟದ ಕೆಲಸನೇ ನನಗೆ. ಅದು ಅಲ್ಲದೆ ಇವತ್ತು ನಮ್ಮ ಆಂಟಿ ಕೂಡ ಬರ್ತಿದ್ದಾರೆ. ಅದು ಅವಳಿಗಿನ್ನ ಇನ್ಫಾರ್ಮ್ ಮಾಡಿಲ್ಲ ನಾನು ಆಂಟಿ ಬರ್ತಿದ್ದಾರೆ ಅಂತ. ಗೊತ್ತಾದರೆ ಅವಳು ಮಂಡ್ಯಕ್ಕೆ ಬರೋಲ್ಲ ಅಂತ ಹಠ ಮಾಡ್ಕೊಂಡು ಕೂತ್ಕೊಬಿಡ್ತಾಳೆ. ಹಾಗಾಗಿ ಅವಳು ಹೇಳಲಿಲ್ಲ ನಾನು ಅವಳಿಗೆ. ಸರ್ಪ್ರೈಸ್ ಆಗಿರಲಿ, ಅವಳಿಗೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ನೋಡಬೇಕು ಅವ್ರು ಬಂದಾಗ ಅವಳು. ಹಾಗಾಗಿ ನಾನು ಹೇಳಲಿಲ್ಲ. ಆ್ಯಂಡ್ 2 ಮಂತ್ಸಿಂದ ನಮ್ಮದು ಲಗೇಜ್ ತುಂಬ ಜಾಸ್ತಿನೇ ಇದೆ. ಯಾಕಂದರೆ ಮದುವೆ ಇತ್ತು, ಫಂಕ್ಷನ್ಗಳೆಲ್ಲ ಇತ್ತು. ಹಾಗಾಗಿ ನಮ್ಮ 3 ಜನದ ಬಟ್ಟೆಗಳು ತುಂಬ ಹೆವಿಯಾಗಿದೆ. ಅದನ್ನೆಲ್ಲ ಇವಾಗ ಪ್ಯಾಕ್ ಮಾಡ್ಕೋಬೇಕು. ನನ್ನ ಮಗ ಮಲಗಿದ್ದಾನೆ. ಅವ್ನು ಮಲಗಿದಾಗ್ಲೇ ನಾನು ಪ್ಯಾಕ್ ಮಾಡಿಕೊಂಡ್ರೆ ಈಸಿ, ಇಲ್ಲಾಂದರೆ ನಿಜವಾಗ್ಲೂ ಕಷ್ಟ. ಯಾಕಂದರೆ ನಾನು ಪ್ಯಾಕ್ ಮಾಡಿದ್ರೆ ಅವ್ನು ತೆಗೆದು ಆಚೆ ಹಾಕ್ತಾನೆ. ಅಮ್ಮ 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 ಅಂತ ಹಿಂದಿಂದನೇ ಬರ್ತಿರ್ತಾನೆ. ಹಾಗಾಗಿ ಅವ್ನು ಪ್ಯಾಕ್ ಮಾಡ್ಕೊಳಕ್ಕೆ ಬಿಡಲ್ಲ. ಸೊ ಮಲಗಿದಾಗೆ ಮಾಡ್ಕೋಬೇಕು. ಪ್ಯಾಕ್ ಮಾಡ್ಕೋತೀನಿ. ನೋಡೋಣ ಹೇಗೆಲ್ಲ ರಿಯಾಕ್ಟ್ ಮಾಡ್ತಾಳೆ ಗೊಂಬೆ ಅಂತ. ಅದನ್ನು ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೀಬೆಹಣ್ಣು ನಮ್ಮನೆ ಹಿಂದೆಯೇ ಗಿಡ ಇದೆ. ಇದು
ನಮ್ಮ ಮನೆ ಹಿಂದೆ ತುಂಬ ಹಣ್ಣಿನ ಗಿಡಗಳಿದೆ. ನಾನು ಒಂದ್ಸಲ ಬ್ಲಾಗಲ್ಲಿ ನಿಮಗೆ ಅದನ್ನೆಲ್ಲ ಶೇರ್ ಮಾಡ್ತೀನಿ, ಯಾವ್ಯಾವ ಗಿಡಗಳಿದೆ, ಯಾವ್ಯಾವ ಹಣ್ಣುಗಳೆಲ್ಲ ಬಿಡುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ. ಮನೆ ಹಿಂದೆ ಹೋಗಿದ ತಕ್ಷಣ ಇವಾಗಂತೂ ಫುಲ್ ಎಲ್ಲ ಕಡೆ ಹಣ್ಣಿನ ಗಿಡಗಳಲ್ಲಿ ಹಣ್ಣು ಬಿಟ್ಟಿರೋದ್ರಿಂದ ನೋಡೋಕೆ ತುಂಬ ಖುಷಿಯಾಗುತ್ತೆ. ಅದು ನೋಡೋಣ, ಯಾವಾಗಾದರೂ ಒಂದ್ಸಲ ನಾನು ನಿಮಗೆ ಆ ಬ್ಲಾಗ್ನ ಮಾಡಿ ಶೇರ್ ಮಾಡ್ತೀನಿ. ನನ್ನ ಮಗಳಿಗೆ ಫೇವ್ರೇಟ್ ಇದು. ಆದರೆ ಗೊತ್ತಿಲ್ಲ, ಅವಳಿಗೆ ತಿಂದಾಗೆಲ್ಲ ಕೆಮ್ಮು ಅದು ಇದು ಬರುತ್ತೆ, ಹಾಗಾಗಿ ನಾನು ಅವಳಿಗೆ ತೋರ್ಸೋಕ್ಕೆ ಹೋಗಲ್ಲ. ತೋರಿಸಿದ್ರೆ ಕಿತ್ಕೊತಾಳೆ, ಖಂಡಿತ ಕಿತ್ಕೊತಾಳೆ, ಬೇಕು ನನಗೆ ಅಂತ. ನಾನು ತೋರಿಸಲ್ಲ ಅವಳಿಗೆ. ಇವಾಗ ನಮ್ಮಮ್ಮ ಲಂಚ್ ಪ್ರಿಪೇರ್ ಮಾಡ್ತಿದ್ದಾರೆ, ನಾನ್ ವೆಜ್ ಮಾಡ್ತಿದ್ದಾರೆ. ನಾವು ಹೋಗ್ತಿದ್ದೀವಿ, ನಮ್ಮ ಆಂಟಿ ಬರ್ತಿದ್ದಾರೆ. ಸೊ ನಮ್ಮಮ್ಮ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ, ತೋರಿಸ್ತೀನಿ ನಾನು ನಿಮಗೆ. ಎಲ್ಲನೂ ಪ್ಯಾಕ್ ಮಾಡ್ತಿದ್ದೀನಿ ನಾನು ಇವಾಗ. ನನ್ನ ಮಕ್ಕಳು ಬಟ್ಟೆ, ನಂದು ಎಲ್ಲ ಸೇರಿ ಜಾಸ್ತಿನೇ ಇದೆ ಬಟ್ಟೆಗಳು. ಸ್ವಲ್ಪ ಬಟ್ಟೆ ಇಲ್ಲೂ ಇಟ್ಟಿರ್ತೀನಿ, ಸ್ವಲ್ಪ ಬಟ್ಟೆ ಅಲ್ಲೂ ತಗೊಂಡೋಗಿ ಇಟ್ಟಿರ್ತೀನಿ. ಸಮ್ಟೈಮ್ಸ್ ನನಗೆ ಕನ್ಫ್ಯೂಷನ್, ಯಾವ ಬಟ್ಟೆ ಎಲ್ಲಿಟ್ಟಿದ್ದೀನಿ ಅನ್ನೋದು. ಅಷ್ಟು ಕನ್ಫ್ಯೂಷನ್ ಮಾಡ್ಕೋತಾ ಇರ್ತೀನಿ ನಾನು. ನನ್ನ ಮಗನ ಬಟ್ಟೆಗಳು ಫಸ್ಟ್, ಮಕ್ಳದು, ಆಮೇಲೆ ನಂದು. ಇಲ್ಲಿ ನಮ್ಮಮ್ಮ ಅಡುಗೆ ಮಾಡ್ತಿದ್ದಾರೆ. ರೆಡಿ ಆಗ್ತಿದೆ ನಾನ್ ವೆಜ್. ಇಲ್ಲಿ ಕೈಮಾ ನನ್ನ ಫೇವ್ರೆಟ್. ಕೈಮಾ ನಂಗೆ ಮಾಡೋಕ್ಕೆ ಗೊತ್ತಿಲ್ಲ, ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ. ನನಗೆ ತುಂಬ ಇಷ್ಟ ನಮ್ಮಮ್ಮ ಮಾಡೋ ಕೈಮಾ ಉಂಡೆ ಅಂದರೆ. ಅಡುಗೆ ಯಾರೇ ಮಾಡಲಿ, ಟೇಸ್ಟ್ ಮಾತ್ರ ನಾನೇ ಮಾಡೋದು. ಸೂಪರ್ ಆಗಿದೆ. ಇವಾಗ ಹಳಸೆ ಹಣ್ಣು ಸೀಸನ್ ಅಲ್ವಾ, ನಮ್ಮ ಮನೆಯಿಂದನೇ ಒಂದು ಮರ ಇದೆ, ಅದರಲ್ಲಿ ಬಿಟ್ಟಿರೋ ಹಳಸೆ ಹಣ್ಣಿದು. ಸೊ ಇದನ್ನು ನಾವು ಎಲ್ಲ ಆಂಟಿ ನಾವು ಎಲ್ಲ ಇರ್ತೀವಲ್ಲ, ಹಾಗಾಗಿ ಹಳಸೆ ಹಣ್ಣಿಂದು ರಸಾಯನ ಮಾಡಿ ಇಡೋಣ ಅಂತ ಮಾಡ್ತಾಯಿದ್ದೀನಿ. ಹಳಸೆ ಹಣ್ಣಿಂದು ರಸಾಯನ ಮಾಡಿ 1-2 ಅವರ್ಸ್ ಬಿಟ್ಟು ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮಾಡಿದ ತಕ್ಷಣ ತಿನ್ನಲ್ಲ, ಮಾಡಿಟ್ಟು ಊಟ ಎಲ್ಲ ಆದಮೇಲೆ ಈವ್ನಿಂಗ್ ಟೈಮಲ್ಲಿ ತಿನ್ನೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಹಳಸೆ ಹಣ್ಣು ರಸಾಯನ ರೆಡಿ ಆಯಿತು. ಇದನ್ನು ಆಮೇಲಿಂದ ತಿನ್ನೋಣ ಅಂತ ಹಾಗೆ ಮುಚ್ಚಿಡ್ತಾ ಇದ್ದೀನಿ. ನನ್ನ ಮಗಳು ನೋಡಿ ಪಕ್ಕದ ಮನೆಯಿಂದ ಬರ್ತಿದ್ದಾಳೆ. ಇವ್ರದ್ದು ಒಂದು ಗ್ಯಾಂಗ್ ಇದೆ. ಈ ಗ್ಯಾಂಗ್ ಎಲ್ಲ ಒಂದು ಕಡೆ ಯಾರ್ದಾದ್ರು ಮನೆಯಲ್ಲಿ ಸೇರ್ಕೊಂಡು ಯಾವಾಗಲೂ ಆಟ ಆಡ್ತಾ ಇರ್ತಾರೆ. ನಾನು ಇವಳಿಗೆ ಯೂಶ್ವಲಿ ಗೂವಾ ಕೊಡಲ್ಲ, ಆದರೆ ನಮ್ಮಮ್ಮ ಏನೋ ಕೊಟ್ಬಿಟ್ಟಿದ್ದಾರೆ. ನೋಡಿದಾಳೆಲ್ಲ ಹಠ ಮಾಡಿ ಈಸ್ಕೊಂಡಿರ್ತಾಳೆ. ನನ್ನ ಮಗಂದು ಒಂದು ಬುದ್ಧಿ ತುಂಬಾ ಖುಷಿ ಕೊಡುತ್ತೆ. ಯಾಕೆ ಅಂದರೆ ಅವನು ಏನಾದರೂ ತಿಂತಿದ್ರೆ ಯಾರು ಕೇಳಿದ್ರು ಅದನ್ನು ಅವ್ರಿಗೆ ಕೊಡ್ತಾನೆ. ಅದೊಂದು ತುಂಬಾ ಇಷ್ಟವಾಗೋಂಥ ಗುಣ ಅವನಲ್ಲಿ. ಎಲ್ಲರಿಗೂ ತಿನ್ನಿಸ್ತಾನೆ ಅವನು. ನಮ್ಮ ಅಪ್ಪಾಜಿ ಬಂದರು. ಅವ್ರದ್ದು ಗಾಡಿ ಸೌಂಡ್ ಆಗಿದ ತಕ್ಷಣ ಬಂದು ನಿಂತ್ಕೊಂಡ್ಬಿಡ್ತಾನೆ. ಯಾವಾಗಲೂ ಅಷ್ಟೇ. ನನ್ನ ತಮ್ಮ ಮತ್ತು ನಮ್ಮ ಅಪ್ಪಾಜಿ ಬೈಕಲ್ಲಿ ಬರಬೇಕಂದ್ರೆ ಅವ್ರದ್ದು ಸೌಂಡ್ ಚೆನ್ನಾಗಿ ತಿಳ್ಕೊಬಿಟ್ಟಿದ್ದಾನೆ. ಮನೆ ಒಳಗಿದ್ರೂ ಸರಿ ಆಚೆ ಓಡಿ ಬರ್ತಾನೆ. ಒಂದು ರೌಂಡ್ ಕರ್ಕೊಂಡು ಹೋಗಲೇಬೇಕು ಅವನ್ನ. ಹಾಯ್ ಮಾಡು ಅಂದ್ರೂ ಹಾಯ್ ಮಾಡಲ್ಲ, ಏನೂ ಇಲ್ಲ ಈ ಟೈಮಲ್ಲಿ. ಅವನು ರೈಡ್ ಹೋಗಬೇಕು ಅಷ್ಟೇ. ನೋಡಿ ರೈಡ್ಗೆ ಹೊರಟ. ಹಳ್ಳಿ ಮರ ಇದೆ, ಹಳ್ಳಿ ಮರ ಸುತ್ತಾಕೊಂಡು ಒಂದು ರೌಂಡ್ ಬರ್ತಾನೆ. ಒಂದು ರೌಂಡ್ ಮುಗಿಸ್ಕೊಂಡು ಬರ್ತಿದ್ದಾನೆ. ಯಾವಾಗಲೂ ಅಷ್ಟೇ, ಅವ್ರು ಹೋಗ್ಬೇಕಾದ್ರೆ ಬರಬೇಕಾದ್ರೆ ರೌಂಡ್ ಹಾಕ್ಸ್ಲೇಬೇಕು. ರೌಂಡ್ ಹಾಕ್ಸಿದ್ರೆ ಸುಮ್ಮನೆ ಬರ್ತಾನೆ. ಈ ಥರ ರೌಂಡ್ ಹಾಕ್ಸ್ಲಿಲ್ಲ ಅಂತ ಅಂದರೆ ಫುಲ್ ಹರ್ಚ್ಕೊಂಡು ಕಿರ್ಚ್ಕೊಂಡು ಗಲಾಟೆ ಮಾಡ್ತಾನೆ. ಈ ಥರ ಬೈಕ್ ರೈಡ್ ಅಂದರೆ ನನಗೆ ತುಂಬಾ ಇಷ್ಟ.
ಅವ್ರ ಸ್ಪೆಕ್ಸ್ ತೊಗೊಂಡು ಹಾಕ್ಕೊಳ್ಳೋದು, ಅವ್ರ ಟೋಪಿ ತೊಗೊಂಡು ಹಾಕ್ಕೊಳ್ಳೋದು, ಅದೊಂಥರ ಇಷ್ಟ ಅವನಿಗೆ. ಅದೇ ಟೈಮ್ಗೆ ನನ್ನ ತಮ್ಮನ ಗಾಡಿ ಸೌಂಡ್ ಆಯಿತು ನೋಡಿ ಹೇಗೆ ಓಡೋಗ್ತಿದ್ದಾನೆ ಅಂತ. ಮಾಮ ಮಾಮ ಅಂದ್ಕೊಂಡು ಓಡ್ತಾನೆ. ಗೊತ್ತಿತ್ತ ಮಗಳೇ ನಿಂಗೆ ಅಮ್ಮಮ್ಮ ಬರೋದು? ಯಾರು ಹೇಳಿದ್ದು? ಯಾರು ಹೇಳಿದ್ದು? ನಿಜ ಹೇಳಬೇಕು. ಗೊತ್ತಿಲ್ಲ ಅಲ್ವಾ? ಹಾಂ ಗೊತ್ತಿಲ್ಲ ಅವಳಿಗೆ. ಓಪನ್ ಮಾಡಲ ಓಪನ್ ಮಾಡಲ ಅದು ಓಪನ್ ಮಾಡಲದು ಓಪನ್ ಮಾಡಲ ಓಪನ್ ಮಾಡೋದು. ಥ್ಯಾಂಕ್ ಯು ಬಂಗಾರಿ. ಅದ್ಯಾರಿಗೆ ಅದ್ಯಾರಿಗೆ? ಇದು ನನಗೆ, ನನ್ನ ಫೇವ್ರೆಟ್. ನಾನಿಲ್ಲಿ ಅವನಿಗೆ ಊಟ ಮಾಡಿಸ್ತಿದ್ದೀನಿ. ಸಣ್ಣ ಸಣ್ಣ ಉಂಡೆ ಮಾಡಿ ಕೊಟ್ಟಿದ್ದೆ, ಅವನೇ ತಿನ್ನಲಿ ಸ್ವಲ್ಪ, ಹಾಗೆ ಅಭ್ಯಾಸ ಆಗುತ್ತೆ ಅವನಿಗೆ, ಅವನೇ ಊಟ ಮಾಡೋದು ಅಂತ. ಆದರೆ ಅವನು ಎಲ್ಲರಿಗೂ ತಿನ್ನಿಸ್ತಿದ್ದಾನೆ ನೋಡಿ. ನಮ್ಮ ಆಂಟಿಗೂ ತಿನ್ನಿಸ್ತಿದ್ದಾನೆ. ಅವನು ತಿನ್ನಲ್ಲ, ಬೇರೆ ಎಲ್ಲರಿಗೂ ತಿನ್ನಿಸ್ತಾನೆ. ಎಲ್ಲ ಮಕ್ಕಳು ಇಷ್ಟೇ, ಊಟ ಅಂದರೆ ಯಾರಿಗೂ ಇಷ್ಟ ಆಗಲ್ಲ. ಹಾಲಿಡೇಸ್ ಬಂದಮೇಲೆ ನನ್ನ ಮಗಳು ಅವಳು ಊಟ ಮಾಡೋದನ್ನು ಬಿಟ್ಬಿಟ್ಟಿದ್ದಾಳೆ. ಯಾರಾದರೂ ತಿನ್ನಿಸ್ಲೇಬೇಕು. ಇವತ್ತು ಆಂಟಿ ಬಂದಿದ್ದಾರಲ್ಲ, ಹಾಗಾಗಿ ಆಂಟಿ ತಿನ್ನಿಸ್ತಿದ್ದಾರೆ ಅವಳಿಗೆ ಊಟನ. ಇದು ನನ್ನ ಲಂಚ್. ಇವಾಗ ನಾನು ಊಟ ಮಾಡಬೇಕು. ಎಲ್ಲರೂ ಇವಾಗ ಊಟ ಮಾಡಿಕೊಂಡು ವಾಟರ್ ಆ್ಯಪಲ್ ಕಿತ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ ಹಿಂದೆಗೆ. ಬನ್ನಿ ತೋರಿಸ್ತೀನಿ ಹಿಂದೆ ಎಷ್ಟೆಲ್ಲ ಗಿಡ ಇದೆ ನಮ್ಮದು ಅಂತ. ನಾವು ಹಣ್ಣು ಕಿತ್ಕೊಳ್ಳೋಣ ಅಂತ ಬಂದ್ವಿ, ಆದರೆ ಇವಾಗ ನನ್ನ ಮಗ ಕೀಳ್ಬೇಕಂತೆ. ಬನ್ನಿ ಎಷ್ಟು ಚೆನ್ನಾಗಿ ಕೀಳ್ತಾನೆ ನೋಡಿ. ಹಾಕು ಹಾಕ್ಲಪ್ಪ, ಅವೆಲ್ಲ ಕಿತ್ಕಲ್ಲಪ್ಪ, ಎಲ್ಲ ಕಿತ್ತಂಗೆ ಹಾಕ್ಬಿಡು, ತಿಂದ್ಬಿಟ್ಟೆ ಹಾಕು ಎಲ್ಲ ಹಂಗೆ ಕೀಳಿಸ್ಬಿಡಿ ಇದರಲ್ಲೇ. ಹಂಗೆ ಬಂದು ಕಿತ್ತಾಕದ ಕೀಳು, ಗುಡ್ಡೆ ಚುಮ್ಮ ಹೇಳಿ ಕೀಳೋದು. ಅದಕ್ಕಿಂತ ಆಯ್ಸು ತೊಟ್ಟೆ ಮುರ್ಕೊಂಡ್ರೆ ಆಯ್ಸು ಜಾಸ್ತಿ ಐತೆ. ತೊಟ್ಟು ಸಹಿತಾನೆ ಒಂದೊಂದು ನೋಡಿ ಇಲ್ಲೆಲ್ಲ ಮೇಲ್ಗಡೆ ಅಲ್ಲಿ ಜಾಸ್ತಿ ಕೆಂಪು ಐತೆ ನೋಡಲಿ ಅದು. ಹಾಂ ಅದು ಕೆಳಗಡೆದು. ವಾ ನೋಡು ಹಾಂ, ಲೇಟೆಸ್ಟ್ ಓಲೆ ಡಿಸೈನ್ ಇದು. ನೋಡಿ ಎಲ್ಲನೂ ಕಿತ್ವಿ, ಎಷ್ಟೊಂದಿದೆ ನೋಡಿ ಇಲ್ಲಿ. ಇಲ್ಲಿ ಒಂದು 10 kg ಅಷ್ಟಂತೂ ಖಂಡಿತ ಇದೆ ಇಲ್ಲಿ ಹಣ್ಣುಗಳು. ಯಾವ ಥರ ಮನೆ ಕಟ್ತಿದ್ದೀರಾ? ಮಾಡಿ ಮನೆ.
ಇಲ್ಲಿ ಮಾಡಿಲ್ಲ ಮಾಡಿ ಬಿಡ ಕಟ್ತೀವಿ ಇಲ್ಲಿ ಕಾಂಪೌಂಡ್ ಆಗ್ಲೇ ಒಳಗೆ ಮನೆ ಒಳಗೆ ಕಾಂಪೌಂಡ್ ಇರುತ್ತಾ? ಹೌದಾ? ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂದರೆ ನಮಗೆ ನಮ್ಮ ಚೈಲ್ಡ್ಹುಡ್ ನೆನಪಾಗುತ್ತೆ. ನಾವು ಈ ಥರ ಎಲ್ಲ ಮನೆಯೆಲ್ಲ ಕಟ್ಕೊಂಡು ಚೆನ್ನಾಗಿ ಆಟ ಆಡ್ತಿದ್ವಿ, ಅದೆಲ್ಲ ನೆನಪಾಗುತ್ತೆ. ನೋಡಿ ಅದೆಲ್ಲ ಎಷ್ಟು ಮಿಸ್ ಮಾಡ್ತಿದ್ವಿ ನಾವಂತೂ. ಆಯ್ ಮಾಡು ತಿರುಗು. ಏನು ಮಾಡ್ತಿದ್ಯಾ ಅಲ್ಲಿ? ಜೋರಾಗಿ ಮಾತಾಡು. ಕಲ್ಲಂಗ್ರೆ ಏನೋ ಏನಕ್ಕೆ? ಮನೆ ಕೆಲಸ ಮಾಡೋಕ್ಕೆ. ಏನು ಮಾಡಿದ್ದೀರಾ ಇದನ್ನ? ಏನಿದು? ಏನೋ ಗೊತ್ತಿಲ್ಲ. ಏನೋ ಗೊತ್ತಿಲ್ವಾ? ಏನು ಮಾಡಿದ್ದೀರಾ ಅಲ್ಲಿ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ಏನಿದು? ನಿತಿನ್ ಕೇಳಬೇಕು. ನಿತಿನ್ ಕೇಳಬೇಕಾ? ಎಲ್ಲೋದ್ರು ಅವರು? ಏನು ಗೊತ್ತು? ತುರ್ಕೆ ಸಾಗೋಯ್ತು. ರಾಮಂದ್ರ ಹತ್ರ ರಾಮಂದ್ರ ಅಲ್ಲ ಅಲ್ಲಿ. ನಾವು ಊಟ ಎಲ್ಲ ಮುಗಿಸ್ಕೊಂಡು ನೈಟ್ ಹೊರಟ್ವಿ. ಮಳೆ ಬರೋ ಥರ ಇದೆ. ಇಲ್ಲಿ ನನ್ನ ಮಗಳು ಹಳ ಸ್ಟಾರ್ಟ್ ಆಯ್ತು. ಆವಾಗಲೇ ಎಷ್ಟು ರಚ್ಚೆ ಮಾಡಿದ್ಲು ಅಂದರೆ ಸಾಕಾಯಿತು ಎಲ್ಲರಿಗೂ, ಅಷ್ಟು ರಚ್ಚೆ ಮಾಡಿದ್ಲು. 2 ಮಂತ್ಸಿಂದ ಇಲ್ಲೇ ಇದ್ಲಲ್ಲ, ಹಾಗಾಗಿ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಇತ್ತು ಅವಳಿಗೆ. ತುಂಬಾ ಗಲಾಟೆ ಮಾಡಿದ್ಲು ನನ್ನ ಮಗಳಂತೂ. ಅಜ್ಜಿ ಬಾಯ್, ಟಾಟಾ ಮಾಡ್ವಲ್ಲ. ಬಾಯ್ ಬಂಗಾರ. ಟಾಟಾ ಮಾಡು ಪಾಪು, ಟಾಟಾ ಮಾಡು ಪಾಪು. ಹಾಂ ಅಜ್ಜಿ ಬಾಯ್. ಜಾಸ್ತಿ ಬಿಡ್ತದ ನೀ ರಾಜಪ್ಪ ಬಂದಿಯಾ? ಬಲ್ಲಿ ಬಲ್ಲಿ ಮಗಳೇ, ಬಲ್ಲಿ ಇಡಿ. ಪಾಪು ಕೂರ್ಸಿ ನೀವೇ. ಇಲ್ಲ ಇಲ್ಲ ಬಿಡ ಬಲ್ಲ ಆಯ್ತು. ಮಾಮ ಆಯ್ತಿಲ್ಲ, ಏನಾಗಲ್ಲ. ಮಾಮ ಆಯ್ತಿಲ್ಲ, ಸುಮ್ಮನಿರು. ಅಳ್ಬಾರ್ದು. ನನ್ನ ಮಗಳನ್ನ ಹೇಗೋ ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಬಂದ್ವಿ. ಫೈನಲಿ ನಾವು ನಮ್ಮ ಮನೆಗೆ ಬಂದ್ವಿ. ಮಂಡ್ಯ ಬಂದ್ವಿ ನಾವು ವಾಪಸ್ ಮಂಡ್ಯಗೆ. ಬ್ಯಾಕ್ ಟು ಮೈ ರೂಮ್, ಬ್ಯಾಕ್ ಟು ಮೈ ಹೋಮ್. ನನ್ನ ಮಗಳು ತುಂಬ ಹತ್ಕೊಂಡು ಗಲಾಟೆ ಮಾಡ್ಕೊಂಡು ಬಂದಳು. ಅವಳಿಗಂತೂ ಬರೋದಕ್ಕೆ ಇಷ್ಟನೇ ಇರಲಿಲ್ಲ. ಆದರೆ ಏನು ಮಾಡೋದು, ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ, ಬರಲೇಬೇಕು. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭರಾತ್ರಿ.